ಸೀಮಾಳ ಫೋನ್ ಬರ್ತಿದ್ದ ಹಾಗೆ ಸಾಗರ್ ಗಡಿಬಿಡಿಯಿಂದ ತಿಂಡಿ ಕೂಡ ತಿನ್ನದೆ ಆಫೀಸ್ಗೆ ಹೊರಟು ಹೋಗ್ತಾನೆ. ತನ್ನ ಗಂಡ ಸಾಗರ್ ಕೂಡ ತಿಂಡಿ ಮಾಡೋದನ್ನು ಕಂಡು ಸೌಮ್ಯ ತನ್ನ ಅತ್ತೆ ಶಾರದಾಗೆ ತಿಂಡಿಯನ್ನು ಕೊಟ್ಟು ಅವಳು ಆಫೀಸ್ಗೆ ಹೊರಟು ಹೋಗ್ತಾಳೆ. ಸೌಮ್ಯ ಆ ದಿನವೆಲ್ಲ ಆಫೀಸ್ನಲ್ಲಿ ತುಂಬ ಬೇಸರದಿಂದಲೇ ಕೂತಿರ್ತಾಳೆ. ಸೌಮ್ಯಳ ಗೆಳತಿ ಸಿಂಧು, ಯಾಕೆ ಸೌಮ್ಯ ಬೇಜಾರಾಗಿದೆಯಾ? ನಿನ್ನೆ ತಾನೇ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀರಾ? ಸಾಗರ್ ಏನಾದರೂ ಬೇಜಾರು ಮಾಡಿದ್ನಾ ಅಂತ ಕೇಳ್ತಾಳೆ ಸಿಂಧು. ಅದಕ್ಕೆ ಸೌಮ್ಯ, ಛೇ ಇಲ್ಲ ಸಿಂಧು, ಮದುವೆಯಾಗಿ 1 ವರ್ಷ ಕಳೀತಾ ಬಂತು. ನನ್ನಿಂದ ಸಾಗರ್ಗೆ ಯಾವುದೇ ಗುಡ್ ನ್ಯೂಸ್ ಕೊಡೋಕ್ಕೆ ಆಗ್ತಿಲ್ವಲ್ಲ ಅಂತ ಬೇಜಾರಾಗ್ತಿದೆ ಅಂತ ಹೇಳ್ತಾಳೆ ಸೌಮ್ಯ. ನನ್ನ ಅತ್ತೆ ನನಗೆ 2 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಅಷ್ಟರಲ್ಲಿ ನಾನು ಸಿಹಿ ಸುದ್ದಿ ಕೊಡದೇ ಇದ್ದರೆ ಸಾಗರ್ಗೆ ಅವರು ಮತ್ತೊಂದು ಮದುವೆ ಮಾಡ್ತಾರಂತೆ ಅಂತ ತನ್ನ ದುಃಖವನ್ನೆಲ್ಲ ಸಿಂಧು ಹತ್ರ ಹೇಳಿಕೊಂಡು ಅಳ್ತಾಳೆ ಸೌಮ್ಯ. ಬೇಜಾರಾಗಬೇಡ್ವೇ ಸೌಮ್ಯ, ನನಗೆ ಒಳ್ಳೆಯ ಆಯುರ್ವೇದಿಕ್ ಡಾಕ್ಟರ್ ಗೊತ್ತಿದ್ದಾರೆ. ಇವತ್ತು ಸಂಜೆನೇ ಅಲ್ಲಿಗೆ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತಾಳೆ ಸಿಂಧು. ಸಿಂಧುವಿನ ಮಾತನ್ನು ಕೇಳಿ ಸೌಮ್ಯಗೆ ಸ್ವಲ್ಪ ಸಮಾಧಾನ ಸಿಗುತ್ತೆ. ಸೌಮ್ಯ ತನ್ನ ಗೆಳತಿ ಸಿಂಧು ಹೇಳಿದ ಹಾಗೆ ಆಯುರ್ವೇದಿಕ್ ಔಷಧಿಯನ್ನು ತಗೊಳ್ತಾಳೆ. ಹೀಗೆ ದಿನಗಳು ಕಳೆಯುತ್ತಾ ಒಂದು ದಿನ ಸೌಮ್ಯಳ ಫ್ರೆಂಡ್ ಸಿಂಧು ಮತ್ತು ಅವಳ ಹಸ್ಬೆಂಡ್ ಮೂವಿಗೆ ಹೋಗಿರ್ತಾರೆ. ಸಿಂಧು ಅಲ್ಲಿ ಸಾಗರ್ನ ನೋಡ್ತಾಳೆ. ಅರೆ, ಸೌಮ್ಯ ಕೂಡ ಮೂವಿಗೆ ಬಂದಿದ್ದಾಳಾ, ನನಗೆ ಹೇಳಲೇ ಇಲ್ವಲ್ಲ ಅಂತ ಹೇಳಿ ಸಾಗರ್ನ ಮಾತಾಡ್ಸ್ಕೊಬರೋಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಆದರೆ ಸಾಗರ್ ಪಕ್ಕ ಸೌಮ್ಯ ಬದಲು ಬೇರೆ ಹುಡುಗಿ ಇರ್ತಾಳೆ. ಇದನ್ನು ನೋಡಿದ ಸಿಂಧು ಫುಲ್ ಶಾಕ್ ಆಗಿ ಸೌಮ್ಯಳಿಗೆ ಫೋನ್ ಮಾಡ್ತಾಳೆ. ಮುಂದೇನಾಗುತ್ತೆ ಕತೆ ಮುಂದುವರಿಯುತ್ತೆ, ಕೇಳ್ತಾ ಇರಿ. ಥ್ಯಾಂಕ್ ಯು.